ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲಿ ಸೆಕೆಂಡ್ PUC ಎಕ್ಸಾಮ್ ಶುರುವಾಗಿರುವಂಥದ್ದಾಗಿರುತ್ತೆ. ಮೊದಲ ಒಂದು ಪರೀಕ್ಷೆನ ಬರೆದು ಎಲ್ಲ ವಿದ್ಯಾರ್ಥಿಗಳು ಕೂಡ ಇದೀಗ ಎಕ್ಸಾಮ್ ಎರಡಕ್ಕೆ ಸಂಬಂಧಪಟ್ಟಂತೆ ವೆಯ್ಟ್ ಕೂಡ ಮಾಡ್ತಿದ್ದಾರೆ. ಇಂಗ್ಲೀಷ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕೆಲವರಲ್ಲಿ ಪ್ರಶ್ನೆ ಗೊಂದಲ ಆತಂಕಗಳು ಇರ್ಬೋದು. ಪಾಸ್ ಆಗಬೇಕು ಅಥವಾ ಒಂದು ಸ್ಕೋರ್ ಮಾಡಬೇಕು ಹೆಚ್ಚಿನ ಅಂಕ ಅಂತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಅಧಿಕೃತವಾಗಿ ವಿದ್ಯಾರ್ಥಿಗಳಿಗೆ ಕ್ವಶನ್ ಬ್ಯಾಂಕ್ ಆಗಿರ್ಬೋದು, ಒಂದು ಪಾಸಿಂಗ್ ಪ್ಯಾಕೇಜ್ ರೀತಿಯಲ್ಲಿ ಇತರೆ ಅಂಶಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದಂತ ಮಾಹಿತಿನ ಕೊಟ್ಟಿದ್ದೇವೆ. ಇವಾಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಬಿಡುಗಡೆ ಆಗಿರತಕ್ಕಂಥ ಸೆಕೆಂಡ್ PUC ಮಾಡಲ್ ಕ್ವಶನ್ ಪೇಪರ್ ಒಂದಕ್ಕೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಡ್ತಾರಂತ ಇರುತ್ತೆ. ಯಾವ ರೀತಿ ಪ್ರಶ್ನೆಗಳು ಬರುತ್ತೆ, ಇಲಾಖೆ ಕಡೆಯಿಂದ ಯಾವ ರೀತಿಯಾಗಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಯಾವ ಮೇನಲ್ಲಿ ಯಾವ ರೀತಿಯಾಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ತಿಳ್ಕೊಂತೀರಾ. ಸೊ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡೋದಾರೆ. ಮೊದಲನೇದಾಗಿ ಇಲ್ಲಿ ಗಮನಿಸ್ಕೊಂಬೋದಿರುತ್ತೆ. ಸೊ 80 ಮಾರ್ಕ್ಸ್ಗೆ ಈ ಒಂದು ಸಬ್ಜೆಕ್ಟ್ ಎಕ್ಸಾಮ್ ನಡೆಯುವಂಥದ್ದು ಇರುತ್ತೆ. ಪ್ರಮುಖವಾಗಿ 36 ಕ್ವಶನ್ಸ್ಗಳನ್ನು ಇಲ್ಲಿ ನೀವು ಅಟೆಂಡ್ ಮಾಡಬೇಕಾಗಿರುತ್ತೆ. 3 ಗಂಟೆ ಸಮಯ ಇರುವಂಥದ್ದು ಅಂತ ಮಾಹಿತಿನೆಲ್ಲ ಕೊಟ್ಟಿದ್ದಾರೆ. ಸೊ ಇನ್ಸ್ಟ್ರಕ್ಷನ್ಸನ್ನು ಕೂಡ ಅಲ್ಲಿ ನೀವು ನೋಡ್ಕೊಬೋದಾಗಿರುತ್ತೆ ಪ್ರಮುಖವಾಗಿ. ಸೊ ಮೊದಲನೇದಾಗಿ ಒಂದು ಪಾರ್ಟ್ ಎ ಅಂತಕ್ಕಂಥದ್ದಲ್ಲಿ ಫಸ್ಟ್ ಮೇನಲ್ಲಿ ಒಂದು ಚೂಸ್ ದ ಫಾಲೋಯಿಂಗ್ ಅಂತಕ್ಕಂಥದ್ದಾಗಿರುತ್ತೆ. ಅಂದರೆ ಸರಿಯಾದ ಆನ್ಸರ್ ಅಂತಕ್ಕಂಥ ಇರುತ್ತಲ್ಲ ಅದನ್ನು ನೀವು ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕಾಗಿರುವಂಥದ್ದಾಗಿರುತ್ತೆ. ನಂತರದಲ್ಲಿ ಇಲ್ಲಿ 10 ಮಾರ್ಕ್ಸ್ ಇಲ್ಲಿ ಪಡ್ಕೊಬೋದಾಗಿರುತ್ತೆ. ಫಸ್ಟ್ ಮೇನಲ್ಲಿ ಒಂದೊಂದಕ್ಕೂ ಸರಿಯಾದ ಆನ್ಸರ್ಗೂ ಒಂದೊಂದು ಮಾರ್ಕ್ಸನ್ನು ನೀವು ಇಲ್ಲಿ ಪಡ್ಕೊಬೋದಾಗಿರುತ್ತೆ. ಜಸ್ಟ್ ನೀವು ಆಪ್ಷನ್ನ ಹಾಕಿ ಆನ್ಸರ್ನ ಜಸ್ಟ್ ನಿಮಗೆ ಆನ್ಸರ್ ಪೇಪರ್ ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿರುವಂಥ ವಿದ್ಯಾರ್ಥಿನಿಯರದು ಕೂಡ ಒಂದು ಆನ್ಸರ್ ಪೇಪರ್ನ ತೋರಿಸೋದ್ರ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವಾಗ ನಿಮಗೆ ಅರ್ಥ ಆಗುತ್ತೆ. ಕ್ವಶನ್ಗಳನ್ನ ಕೂಡ ನೀವು ನೋಡ್ಕೋಬೋದಿರುತ್ತೆ. ಇದರ ಒಂದು PDF ಏನಿದೆಯಲ್ಲ, ಸೊ ನಮ್ಮ ಕನ್ನಡದ ಅಫಿಷಿಯಲ್ ಟೆಲಿಗ್ರಾಮ್ ಗ್ರೂಪ್ ಕೂಡ ಇರುವಂಥದ್ದು ಇರುತ್ತೆ. ಇವು ಡಿಸ್ಕ್ರಿಪ್ಷನಲ್ಲಿ ಕೂಡ ಅಲ್ಲಿ ಕೂಡ ಅಪ್ಲೋಡ್ ಮಾಡಿರುತ್ತೆ. ಆ ಒಂದು ಲಿಂಕ್ ಬಳಸ್ಕೊಳ್ಳೋದ್ರ ಮುಖಾಂತರ ಇವು ಡಿಸ್ಕ್ರಿಪ್ಷನಲ್ಲಿ ನಮ್ಮ ಕನ್ನಡದ ಅಫಿಷಿಯಲ್ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಸೇರ್ಕೊಳ್ಳೋದ್ರ ಮುಖಾಂತರ ಈ ಒಂದು PDF ವೀಕ್ಷಣೆ ಮಾಡ್ಕೊತಾ ಇರ್ಬೋದಾಗಿರುತ್ತೆ. ಈ ಥರ PDFಗಳು ಕೂಡ ನಿಮಗೆ ಅಲ್ಲಿ ಲಭ್ಯ ಇರುತ್ತೆ ಅಂತ ಹೇಳ್ತಾ ಸೆಕೆಂಡ್ ಮೇನ್ ನೋಡುವಂಥದ್ದಲ್ಲಿ ಇಲ್ಲಿ ಒಂದು ಪ್ರಮುಖವಾಗಿ ಸೆಕೆಂಡ್ ಮೇನ್ ಅನ್ನೋದಕ್ಕಿಂತ ಒಂದು 11 ಕ್ವಶನ್ ಏನಿದೆಯಲ್ಲ ಅದರಲ್ಲಿ ಪ್ರಮುಖವಾಗಿ ಕೊಟ್ಟಿದ್ದಾರೆ. ಒಂದೊಂದು ಏನೋ ಫಿಲ್ ಮಾಡೋದಕ್ಕೂ ಕೂಡ ಇಲ್ಲಿ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ರೀತಿ ಅಲ್ಲಿ ಕೊಟ್ಟಿರುವಂಥದ್ದಾಗಿರುತ್ತೆ. ಅದರಲ್ಲಿ 3 ಮಾರ್ಕ್ಸ್ನ ನೀವು ತೊಗೊಬೋದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಬರೆಯುವಂಥದ್ದು ಇರುತ್ತೆ. ಸರಿಯಾಗಿ ಇದುಗಳನ್ನು ಪ್ರಾಕ್ಟೀಸ್ ಮಾಡಿ. ಇಲ್ಲೇ ಒಂದು ಇಂಗ್ಲೀಷ್ ಎಕ್ಸಾಮಲ್ಲಿ ಈಸಿಯಾಗಿ ಏನು ಅಂದರೆ ಆನ್ಸರ್ಗಳು ಅಲ್ಲೇ ಇರುತ್ತೆ. ಜಸ್ಟ್ ನೀವು ಸ್ವಲ್ಪ ತಲೆ ಓಡಿಸೋದ್ರ ಮುಖಾಂತರ ಮಾರ್ಕ್ಸನ್ನು ಸ್ಕೋರ್ ಮಾಡ್ಕೋಬೋದಿರುತ್ತೆ. ಅಟ್ಲೀಸ್ಟ್ ಪಾಸ್ ಆಗೋದಕ್ಕೆ ಸಮಸ್ಯೆ ಇರದಿರೋ ರೀತಿಯಲ್ಲಿ ಅಲ್ಲೇ ಕೊಟ್ಟಿರ್ತಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಮತ್ತು ನೆಕ್ಸ್ಟ್ ಕೂಡ ಒಂದು 12ನೇ ಕ್ವಶನಲ್ಲಿ ಕೂಡ ಫಿಲ್ ಇನ್ ದ ಬ್ಲಾಂಕ್ಸ್ ರೀತಿ ಇರುವಂಥದ್ದಾಗಿರುತ್ತೆ. ಅಲ್ಲಿ ಕೂಡ 2 ಮಾರ್ಕ್ಸ್ ನೀವು ಸ್ಕೋರ್ ಮಾಡ್ಕೋಬೋದಿರುತ್ತೆ. ಅಲ್ಲಿ ಆನ್ಸರ್ ಕೂಡ ಇರುತ್ತೆ. ಅಲ್ಲಿ ನೀವು ಫಿಲ್ ಮಾಡ್ಕೊಬೇಕಾಗಿರುತ್ತೆ ಯಾವುದು ಸರಿಯಾದ ಉತ್ತರ ಅಂತ ಅಂದ್ಬಿಟ್ಟು. 13ನೇದನ್ನು ಕೂಡ ನೋಡ್ಕೋಬೋದಿರುತ್ತೆ. ಒಂದು ಇಲ್ಲಿ ಏನಿರುತ್ತಲ್ಲ ಒಂದು A ಮತ್ತು B ಅಂತಕ್ಕಂಥ ಆಪ್ಷನ್ ಕೊಟ್ಟಿರ್ತಾರೆ. ಅಲ್ಲಿ ನೀವು ಅಲ್ಲಿ ಮ್ಯಾಚ್ ಮಾಡಬೇಕಾಗಿರೋಂಥದ್ದಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೊಟ್ಟಿರುವಂಥದ್ದಾಗಿರುತ್ತೆ. ಸೊ ಮ್ಯಾಚ್ ದ ಫಾಲೋಯಿಂಗ್ಸ್ ರೀತಿಯಲ್ಲಿ ಪ್ರಮುಖವಾಗಿ 5 ಮಾರ್ಕ್ಸ್ ಇಲ್ಲಿ ಸ್ಕೋರ್ ಮಾಡ್ಕೋಬೋದಾಗಿರುತ್ತೆ. ಸೊ ಅದನ್ನು ಕೂಡ ಸರಿಯಾಗಿ ನೋಡಿಕೊಂಡು ಅಟೆಂಡ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು 2ನೇ ಮೇನ್ ಪಾರ್ಟ್ B ಅಂತಕ್ಕಂಥಲ್ಲಿ 2ನೇ ಮೇನನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಈಚ್ ಕ್ವಶನ್ ಅಂತಕ್ಕಂಥದ್ದೆಲ್ಲ ಪ್ರಮುಖವಾಗಿ 3 ಕ್ವಶನ್ ಅಟೆಂಡ್ ಮಾಡಬೇಕಿರುತ್ತೆ. 4 ಅವ್ರು ಕೊಟ್ಟಿರ್ತಾರೆ. ಸೊ ಒಂದೊಂದು ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. ಒಟ್ಟು 6 ಮಾರ್ಕ್ಸ್ ಇಲ್ಲಿ ಸ್ಕೋರ್ ಮಾಡ್ಕೋಬೋದಿರುತ್ತೆ. ಕ್ವಶನ್ಗಳನ್ನು ಸರಿಯಾಗಿ ನೋಡ್ಕೊಂಡು ಅಟೆಂಡ್ ಮಾಡಿ. ಸುಮ್ಮನೆ ಇವಾಗ 4 ಕ್ವಶನ್ ಬರ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಬಿಟ್ಟು ನೀವು ಆಮೇಲೆ 3 ಮಾತ್ರ ಕೇಳಿದಿರ ಅಂತ ಆಮೇಲೆ ಅನ್ಕೊಬೇಡಿ. ಮೇನ್ ಹೆಡ್ಡಿಂಗ್ಸ್ ಏನು ಕೊಟ್ಟಿರ್ತಾರಲ್ಲ ಮೇನ್ಗಳದ್ದು, ಅಂದರೆ ಒಂದು ಮೇನ್ ಸ್ಟಾರ್ಟ್ ಆಗಬೇಕಾದ್ರೆ ಕೊಟ್ಟಿರ್ತಕ್ಕಂಥದ್ದು ಅದನ್ನು ಸರಿಯಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ನಂತರದಲ್ಲಿ 3ನೇ ಮೇನಲ್ಲಿ ಆನ್ಸರ್ ಮಾಡಿ 4 ಕ್ವಶನ್ ಮಾತ್ರ ಆನ್ಸರ್ ಮಾಡಿ ಅಂತ ಕೇಳಿದರೆ. ಸೊ ಅಲ್ಲಿ 3 ಮಾರ್ಕ್ಸ್ಗೆ ಒಂದೊಂದು ಕ್ವಶನ್ ಇರುತ್ತೆ. 6 ಕ್ವಶನ್ ಕೊಟ್ಟಿರ್ತಾರೆ. 2 ಕ್ವಶನ್ ಚಾಯ್ಸ್ ಇರುತ್ತೆ ಅಂತ ಹೇಳ್ಬೋದು. 60 ವರ್ಡ್ಸ್ ಈಚ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅಷ್ಟಾದರೂ ಬರೀಬೇಕು ಅನ್ನೋ ರೀತಿಯಲ್ಲಿ ನಿಮಗೆ ಔಟ್ ಆಫ್ ಮಾರ್ಕ್ಸ್ ಬೇಕು ಅಂದರೆ. ನಂತರದಲ್ಲಿ 5ನೇ ಮೇನನ್ನು ಗಮನಿಸುವಂಥ 4ನೇ ಮೇನ ಗಮನಿಸುವಂಥದ್ದರೆ ಪ್ರಮುಖವಾಗಿ ಇಲ್ಲಿ 3 ಕ್ವಶನ್ ಆನ್ಸರ್ ಮಾಡಿ ಅಂತ ಕೊಟ್ಟಿದ್ದಾರೆ. 6 ಕ್ವಶನ್ ಕೊಟ್ಟಿರ್ತಾರೆ. ಒಂದೊಂದು ಕ್ವಶನ್ಗೂ 4 ಮಾರ್ಕ್ಸ್ ನಿಗದಿ ಆಗಿರುವಂಥದ್ದು ಅಲ್ಲ 4 ಕ್ವಶನ್ನ ಪ್ರಮುಖವಾಗಿ ಇಲ್ಲಿ ನೀವು ಏನಿದೆಯಲ್ಲ ಅಂದರೆ 3 ಕ್ವಶನ್ ಅಟೆಂಡ್ ಮಾಡಬೇಕಿರುತ್ತೆ. 4 ಮಾರ್ಕ್ಸ್ ಸಿಗುವಂಥದ್ದು ಇರುತ್ತೆ. ಒಂದೊಂದು ಕ್ವಶನ್ಗೂ ಕೂಡ 4 ಮಾರ್ಕ್ಸ್ ನಿಗದಿ ಆಗಿರುತ್ತೆ. 100 ವರ್ಡ್ಸಲ್ಲಿ ನೀವು ಈಚ್ ಕ್ವಶನ್ಗೆ 100 ವರ್ಡ್ಸಲ್ಲಿ ಬರೀರಿ ಅಂತ ಕೇಳಿದರೆ ಆದಷ್ಟು ಬರೆದು ಪ್ರಾಕ್ಟೀಸ್ ಮಾಡಿರಿ. ಇದನ್ನು ಎಷ್ಟು ವರ್ಡ್ಸ್ ಆಗ್ತಿದೆ ಏನಾಯ್ತು ಮತ್ತು ವರ್ಡ್ಸ್ ಕಡೆಗೆ ಅಷ್ಟು ಗಮನ ಕೊಡೋಕೋಬೇಡಿ. ಆನ್ಸರ್ನ ಪರ್ಫೆಕ್ಟಾಗಿ ಬರೆಯೋಕ್ಕೆ ಟ್ರೈ ಮಾಡಿ. ಅದನ್ನು ಕೂಡ ಹೇಳ್ತಿರುವಂಥದ್ದು ಇಷ್ಟೇ ವರ್ಡ್ಸ್ ಆಗಬೇಕು ಅಂತೀನಲ್ಲ. ಯಾಕೆ ನೀವು ಸುಮ್ಮನೆ ಮೇಲೆ ಅರ್ಥಪೂರ್ಣ ಇಲ್ಲದೇ ಸರಿ ಇಲ್ದಿರೋಂಥ ವರ್ಡ್ಸ್ಗಳು ಬರೆದ್ರೆ ಮಾರ್ಕ್ಸ್ ಏನು ಸಿಗಲಿಕ್ಕಿಲ್ಲ. ಕರೆಕ್ಟಾಗಿರುವಂಥ ವರ್ಡ್ಸ್ಗಳು ಕರೆಕ್ಟಾಗಿರುವಂಥ ಆನ್ಸರ್ ಇದ್ದಾಗ ಅದು ಸಾಕಾಗುತ್ತೆ. ಅಂತ ಕಡಿಮೆ ವರ್ಡ್ಸಲ್ಲಿ ಏನು ಬರೆಯೋಕೋಬೇಡಿ. ಕೆಲವರು ಅದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಪಾರ್ಟ್ C ಅಂತಕ್ಕಂಥ ಇರುತ್ತಲ್ಲ ಅದರಲ್ಲಿ 30 ನೋಡಬಹುದಾಗಿರುತ್ತೆ. 30ನೇ ಕ್ವಶನಲ್ಲಿ ಪ್ಯಾಸೇಜ್ ಕೊಟ್ಟಿರ್ತಾರೆ. ಒಂದು 9 ಕ್ವಶನನ್ನು ಕೊಟ್ಟಿರುವಂಥದ್ದು ಇರುತ್ತೆ. ಒಂದೊಂದು ಕ್ವಶನ್ಗೂ ಒಂದೊಂದು ಮಾರ್ಕ್ಸ್ ನಿಮಗೆ ಸಿಗುವಂಥದ್ದು ಇರುತ್ತೆ. ಒಂದು ಪ್ಯಾಸೇಜ್ ನೋಡ್ಕೊಂಡು ಆನ್ಸರ್ನ ಬರೀಬೇಕಿರುತ್ತೆ. ಅದನ್ನು ಕೂಡ ನೋಡ್ಕೊಳ್ಳಿ. ನಾನು ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಯಾಕಂದರೆ ಸಾಕಷ್ಟು ಅಭ್ಯರ್ಥಿಗಳಿಗೆ ಒಂದು ವಿಡಿಯೋ ನೋಡುವಂಥದ್ದು ಲೆಂತ್ ಆಗಬಾರ್ದು ಅಂತ. ಮತ್ತು ನಂತರದಲ್ಲಿ ಚಾಯ್ಸ್ ಕೂಡ ಕೊಟ್ಟಿರ್ತಾರೆ. ಅದನ್ನು ಕೂಡ ನೋಡ್ಕೋಬೋದಿರುತ್ತೆ. ಪೊಯಮನ್ನು ಕೂಡ ಕೊಟ್ಟಿರ್ತಾರೆ. ಪ್ಯಾಸೇಜನ್ನು ಆನ್ಸರ್ ಮಾಡ್ಬೋದು ಅಥವಾ ನಿಮಗೆ ಅಲ್ಲಿ ಪೊಯಮಲ್ಲಿ ಆನ್ಸರ್ ಮಾಡ್ಬೋದಿರುತ್ತೆ. 2 ಪ್ಯಾಸೇಜ್ ರೀತಿಯಲ್ಲಿ ಇರುವಂಥದ್ದಾಗಿರುತ್ತೆ. ನಂತರದಲ್ಲಿ ಇಲ್ಲಿ ಪ್ರಮುಖವಾಗಿ ಪಾರ್ಟ್ D ಅಂತ ನೋಡುವಂಥದ್ದರೆ ಒಂದು 6ನೇ ಮೇನ್ ಅಂತಕ್ಕಂಥ ಇರುತ್ತಲ್ಲ ರೀರೈಟ್ ಎಸ್ ಎ ಡೈರೆಕ್ಟೆಡ್ ಅಂತ ಕೊಟ್ಟಿರುವಂಥದ್ದಾಗಿರುತ್ತೆ. ಸೊ ಈ ಒಂದು ಪ್ರಮುಖವಾಗಿ ಇಲ್ಲೇನು ಕೊಟ್ಟಿದ್ದಲ್ಲ 4 ಮಾರ್ಕ್ಸ್ ಇಲ್ಲಿ ಸ್ಕೋರ್ ಮಾಡ್ಕೋಬೋದಿರುತ್ತೆ. ಇದನ್ನು ಕೂಡ ನೀವು ಗಮನಿಸ್ಕೊಳ್ಳಿ. ಇಲ್ಲಿ ಆನ್ಸರನ್ನು ಈಸಿಯಾಗಿ ನೀವು ಸ್ಕೋರ್ ಮಾಡ್ಕೊಳ್ಳೋದಕ್ಕೆ ಚಾನ್ಸಸ್ ಇಲ್ಲಿ ಇರುವಂಥದ್ದಾಗಿರುತ್ತೆ. ಮತ್ತು ಈ ರೀತಿ ಗ್ರಾಮರ್ ಪಾರ್ಟ್ಗಳಲ್ಲಿ ಜಾಸ್ತಿ ನೀವು ಆನ್ಸರ್ನ ಸ್ಕೋರ್ ಮಾಡ್ಕೋಬೋದಾಗಿರುತ್ತೆ. ಬಟ್ ಆದರೆ ಸ್ವಲ್ಪ ತಲೆ ಓಡಿಸಬೇಕಿರುತ್ತೆ. ಬಿಟ್ಟರೆ ನೀವು ಥಿಯರಿ ಬರೆಯೋಕ್ಕೆ ಗೊತ್ತಾಗ್ತಿಲ್ಲ, ಇಂಗ್ಲೀಷ್ ಗೊತ್ತಾಗ್ತಿಲ್ಲ ಅಂತ ಮಕ್ಕಳೇನಿರುತ್ತಲ್ಲ ಸೊ ಈ ಪಾರ್ಟ್ಗಳಲ್ಲಿ ಸ್ಕೋರನ್ನು ಮಾಡ್ಕೋಬೋದಾಗಿರುತ್ತೆ. ಮತ್ತು ಈ ಒಂದು ಅಥವಾ ಅಂತಲೂ ಕೊಟ್ಟಿದ್ದಾರೆ ಅಥವಾ B ಫಿಲ್ ಇನ್ ದ ಬ್ಲಾಂಕ್ಸ್ ಇಲ್ಲಿ ಕೂಡ ಸ್ಕೋರ್ ಮಾಡ್ಕೋಬೋದಾಗಿರುತ್ತೆ. 4 ಮಾರ್ಕ್ಸನ್ನು ನೀವು ಇಲ್ಲಿ ತೊಗೋಬೋದಾಗಿರುತ್ತೆ ಅಂತ ಇಲ್ಲಿ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಅಲ್ಲಿರೋ ಆನ್ಸರ್ಗಳನ್ನೇ ಫಿಲ್ ಮಾಡಬೇಕಿರುತ್ತೆ. ಎಲ್ಲಿ ಕರೆಕ್ಟ್ ಯಾವ ವರ್ಡ್ಸ್ ಬರುತ್ತೆ ಏನಿತ್ತು ಅಂದ್ಬಿಟ್ಟು ನಂತರದಲ್ಲಿ ಗಮನಿಸ್ಕೋಬೋದಿರುತ್ತೆ. 32ನೇದೇನು ಕೊಟ್ಟಿದ್ದಾರಲ್ಲ ಸೊ ಅದು ಕೂಡ ಅದೇ ರೀತಿ ಇರುತ್ತೆ. 2 ಮಾರ್ಕ್ಸ್ ಇಲ್ಲಿ ಸ್ಕೋರ್ ಮಾಡ್ಕೋಬೋದಿರುತ್ತೆ. ಅಥವಾ ಚಾಯ್ಸ್ ಕೂಡ ಕೊಟ್ಟಿರ್ತಾರೆ. ಅದನ್ನು ಕೂಡ ನೋಡ್ಕೊಳ್ಳಿ. ಮತ್ತು ಇಲ್ಲಿ
ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್, ಮೇಕ್ ನೋಟ್ಸ್ ಬೈ ಫಿಲ್ಲಿಂಗ್ ಆ್ಯಂಡ್ ಬಾಕ್ಸಸ್ ಅಂತ ಕೊಟ್ಟಿದ್ದಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಅಲ್ಲಿ ಕೆಳಗಡೆ ಕೊಟ್ಟಿರ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಆನ್ಸರ್ ಮಾಡಬೇಕಿರುತ್ತೆ. ಅಲ್ಲಿ ನೀವು 4 ಏನು ಕೊಟ್ಟಿರುತ್ತಲ್ಲ 4 ಬರೀಬೇಕಿರುತ್ತೆ ಅನ್ನೋ ರೀತಿಯಲ್ಲಿ ಮಾಹಿತಿನ ಕೊಟ್ಟಿರುವಂಥದ್ದು ಇರುತ್ತೆ. ಸೊ ಅದೇ ಪ್ರಮುಖವಾಗಿ ನಿಮಗೆ ಅಲ್ಲಿ ಮಾರ್ಕ್ಸ್ ಅಂತ ಇರುತ್ತಲ್ಲ ಅರ್ಧ ಮಾರ್ಕ್ಸು ಅಲ್ಲಿ ನಿಮಗೆ ಸಿಗುವಂಥದ್ದು ಇರುತ್ತೆ. ಒಟ್ಟು 2 ಮಾರ್ಕ್ಸನ್ನು ತೊಗೊಬೋದಾಗಿರುತ್ತೆ ನೀವು ಇಲ್ಲಿ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಂತರ ನೋಡುವಂಥದ್ದರೆ ಈ ಒಂದು ರಿಪೋರ್ಟ್ ಫಾಲೋಯಿಂಗ್ ಕನ್ವರ್ಸೇಷನ್ ಅಂತ ಏನು ಕೊಟ್ಟಿದ್ದಲ್ಲ ಕನ್ವರ್ಸೇಷನ್ ಅಂತಂದ್ಬಿಟ್ಟು ಸೊ ಇಲ್ಲಿ ಪ್ರಮುಖವಾಗಿ 5 ಮಾರ್ಕ್ಸನ್ನು ನೀವು ತೊಗೊಬೋದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ಕೊಂಡಿರೋ ನೀವು. ನಂತರದಲ್ಲಿ 3 ಮಾರ್ಕ್ಸ್ ಏನಿರುತ್ತಲ್ಲ ಕಂಪ್ಲೀಟ್ ಈ ಒಂದು 35ನೇದು ಇಲ್ಲಿ ಕೂಡ 3 ಮಾರ್ಕ್ಸ್ ಸಿಗುವಂಥದ್ದು ಇರುತ್ತೆ. ಹಾಗೆ 36ನೇದು ಏನಿದೆಯಲ್ಲ ಈ ಪಾರ್ಟ್ ಅಂತಕ್ಕಂಥದ್ರಲ್ಲಿ ಸೊ ಅಲ್ಲಿ ನಿಮಗೆ ಪ್ರಮುಖವಾಗಿ ಈ ಒಂದು ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಅಡ್ವರ್ಟೈಸ್ಮೆಂಟ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಬೇರೆದು ಲೆಟರ್ ರೈಟಿಂಗ್ಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿನ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಬರೀಬೇಕಿರುತ್ತೆ. ಸೊ ಅದನ್ನು ಕೂಡ ಸರಿಯಾದ ರೀತಿ ಸ್ಟೆಪ್ಸ್ನಂತೂ ಪ್ರಮುಖವಾಗಿ ಫಾಲೋ ಮಾಡಿ ಅಂತ ಹೇಳ್ತಾ ಇರೋದು. ಸ್ಟೆಪ್ಸ್ ಫಾಲೋ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಮಾರ್ಕ್ಸ್ ಸಿಗುವಂಥ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ನಿಮಗೆ ಅಲ್ಲಿ ಒಳಗಡೆ ವಿಷಯನ ಗೊತ್ತಾಗ್ತಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ಸ್ಟೆಪ್ಸ್ನಂತೂ ಕರೆಕ್ಟಾಗಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿರಿ. ಸೊ ಅಂತ ಹೇಳ್ತಾ ನಂತರದಲ್ಲಿ ಪ್ರಮುಖವಾಗಿ ಚಾಯ್ಸ್ ಕೂಡ ಇರುತ್ತೆ. ಕೆಲವೊಂದು ಅದನ್ನು ಕೂಡ ನೋಡ್ಕೋಬೋದಿರುವಂಥದ್ದು ಇರುತ್ತೆ. ಈ ಒಂದು ಮಕ್ಕಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕೆಲವೊಂದು ಪ್ರಮುಖವಾಗಿ ಅಂಶಗಳನ್ನು ಇಲ್ಲಿ ಕೂಡ ಕೊಟ್ಟಿರುವಂಥದ್ದಾಗಿರುತ್ತೆ. 5 ಮಾರ್ಕ್ಸ್ಗಳನ್ನು ಇಲ್ಲಿ ಕೂಡ 120 ವರ್ಡ್ಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಆ ಒಂದು ರೇಂಜಲ್ಲಿ ಬರೀರಿ ಅಂತ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಹೇಳ್ತಿರುವಂಥದ್ದು ಇದನ್ನು ಕೂಡ ಸರಿಯಾಗಿ ನೀವು ನೋಡ್ಕೊಂಡು ಹೋಗಬೇಕಿರುತ್ತೆ. ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಲುಪಿಸಿ.